ಫೆಬ್ರವರಿ 20, 2026ರಂದು ಭಾರತೀಯ ಷೇರು ಮಾರುಕಟ್ಟೆಯ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ಗುರುವಾರದ ಭಾರೀ ಕುಸಿತದ ನಂತರ ಇಂದು ಮಾರುಕಟ್ಟೆಯು ಚೇತರಿಕೆಯ ಹಾದಿಯಲ್ಲಿ ಸಾಗಿ ಶುಕ್ರವಾರದ ವಹಿವಾಟನ್ನು ಧನಾತ್ಮಕವಾಗಿ ಅಂತ್ಯಗೊಳಿಸಿದೆ. ಮಾರುಕಟ್ಟೆಯ ಇಂದಿನ ಮುಖ್ಯಾಂಶಗಳು. ಇಂದಿನ ವಹಿವಾಟಿನ ಅಂತ್ಯಕ್ಕೆ ಪ್ರಮುಖ ಸೂಚ್ಯಾಂಕಗಳು ಏರಿಕೆ ಕಂಡಿವೆ. ಬಿಎಸ್ಸಿ ಸೆನ್ಸೆಕ್ಸ್ 316.57 ಪಾಯಿಂಟ್ಸ್ ಏರಿಕೆ ಕಂಡು 82,814.71 ಮಟ್ಟದಲ್ಲಿ ಸ್ಥಿರವಾಯಿತು. ಎನ್ಎಸ್ಸಿ ನಿಫ್ಟಿ 50 116.90 ಪಾಯಿಂಟ್ಸ್ ಏರಿಕೆ ಕಂಡು 25,571.25 ಮಟ್ಟಕ್ಕೆ ತಲುಪಿತು. ಷೇರು ಮಾರುಕಟ್ಟೆ ಚೇತರಿಕೆಗೆ ಪ್ರಮುಖ ಕಾರಣಗಳು. ಜಾಗತಿಕ ಉದ್ವಿಗ್ನತೆಯ ನಡುವೆಯೂ ಚೇತರಿಕೆ. ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಮಾರುಕಟ್ಟೆಯ ಮೇಲೆ ಒತ್ತಡ ಹೇರಿದ್ದರೂ ಹೂಡಿಕೆದಾರರು ತಳಮಟ್ಟದಲ್ಲಿ ಖರೀದಿಗೆ ಮುಂದಾದದ್ದು ಮಾರುಕಟ್ಟೆಗೆ ಬಲ ನೀಡಿತು. ಕಾರ್ಪೊರೇಟ್ಗಳ ಗಳಿಕೆ. ಮೂರನೇ ತ್ರೈಮಾಸಿಕದ Q3 ಉತ್ತಮ ಫಲಿತಾಂಶಗಳು ಮಾರುಕಟ್ಟೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದೆ. ವಲಯವಾರು ಪ್ರಗತಿ. ಕೈಗಾರಿಕಾ ವಲಯ, ಇಂಡಸ್ಟ್ರಿಯಲ್ಸ್, ಬ್ಯಾಂಕಿಂಗ್ ಮತ್ತು ಆಟೋಮೊಬೈಲ್ ಷೇರುಗಳಲ್ಲಿ ಉತ್ತಮ ಖರೀದಿ ಕಂಡುಬಂದಿದೆ. ಗಮನಿಸಬೇಕಾದ ಅಂಶಗಳು. ಎಕ್ಸ್ಪರ್ಟ್ ಅನಾಲಿಸಿಸ್. ಕಚ್ಚಾ ತೈಲ ಬೆಲೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ $72 ದಾಟಿದ್ದು ಇದು ಭಾರತೀಯ ರೂಪಾಯಿಯ ಮೇಲೆ ಒತ್ತಡ ಹೇರುತ್ತಿದೆ. ಐಟಿ ವಲಯದ ದೌರ್ಬಲ್ಯ. ಕೃತಕ ಬುದ್ಧಿಮತ್ತೆ, ಎಐ ತಂತ್ರಜ್ಞಾನದ ಪ್ರಭಾವ ಮತ್ತು ಜಾಗತಿಕ ಬೇಡಿಕೆಯ ಅನಿಶ್ಚಿತತೆಯಿಂದಾಗಿ ಐಟಿ ಷೇರುಗಳಲ್ಲಿ ಇಂದೂ ಸಹ ಸ್ವಲ್ಪ ಮಟ್ಟಿನ ದೌರ್ಬಲ್ಯ ಕಂಡುಬಂದಿದೆ. ಹೂಡಿಕೆದಾರರಿಗೆ ಸಲಹೆ. ಮಾರುಕಟ್ಟೆಯಲ್ಲಿ ಇನ್ನೂ ಅಸ್ಥಿರತೆ ಇರುವುದರಿಂದ ಹೂಡಿಕೆದಾರರು ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಗುಣಮಟ್ಟದ ಬ್ಯಾಂಕಿಂಗ್, ಫಾರ್ಮಾ ಮತ್ತು ಎಫ್ಎಂಸಿಜಿ ಷೇರುಗಳ ಮೇಲೆ ಗಮನಹರಿಸುವುದು ಸೂಕ್ತ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.